ಹಾಸನ ಜಿಲ್ಲೆಯ ಅರಸೀಕೆರೆ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟವಾಗಿದೆ. ಶಾಸಕ ಕೆಎಂ ಶಿವಲಿಂಗೇಗೌಡ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಘೋಷಣೆ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷಕ್ಕೆ ಜಿಬಿ ಶಶಿಧರ್ ರಾಜೀನಾಮೆ ಕೊಟ್ಟಿದ್ದಾರೆ. ಜಿಬಿ ಶಶಿಧರ್ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಶಿವಲಿಂಗೇಗೌಡ ವಿರುದ್ಧ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ. ಕಳೆದ 5 ವರ್ಷದಿಂದ ಪಕ್ಷ ಸಂಘಟನೆ ಮಾಡ್ಕೊಂಡು ಬಂದಿದ್ದೇವೆ, ಆದರೆ ಶಿವಲಿಂಗೇಗೌಡರನ್ನ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಘೋಷಿಸಿದ್ದಕ್ಕೆ ಬೇಸರವಾಗಿದೆ ಅಂತ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ನಿಂದಲೇ ಶಶಿಧರ್ ಹೊರ ನಡೆದಿದ್ದಾರೆ. ಕೋಲಾರದಲ್ಲಿ ಶ್ರೀ ಯೋಗಿ ನಾರಾಯಣ ಜಯಂತ್ಯೋತ್ಸವದಲ್ಲಿ ಪಾಲಿಟಿಕ್ಸ್ ಜೋರಾಗಿದೆ. ಯೋಗಿ ನಾರಾಯಣ ಗುರೂಜಿ ಪ್ರತಿಮೆಗೆ 3 ಪಕ್ಷದ ನಾಯಕರು ಪೂಜೆ ಸಲ್ಲಿಸಿದರು. ಮೊದಲು ಬಿಜೆಪಿ, ಆ ಬಳಿಕ ಜೆಡಿಎಸ್, ನಂತರ ಕಾಂಗ್ರೆಸ್ ನಾರಾಯಣ ಗುರೂಜಿ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿದ್ರು. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಹಿರಿಯ ನಾಯಕ ಸೀತಾರಾಮ್, ಇದು ಬೇಕಂತಾನೆ ನಮ್ಮನ್ನ ಓವರ್ಟೇಕ್ ಮಾಡುವ ಯತ್ನ ಅಂತ ಕಿಡಿಕಾರಿದ್ರು. ಎಲ್ಲರೂ ಒಗ್ಗೂಡಿ ಕಾರ್ಯಕ್ರಮ ಮಾಡೋಣ ಅಂದಾಗ ಯಾರೂ ಬರಲಿಲ್ಲ. ನಾನು ರಾಜಕೀಯ ಮಾಡಿಲ್ಲ, ಇದೆಲ್ಲ ಕಾಂಗ್ರೆಸ್ನವರ ಆರೋಪ ಅಷ್ಟೇ ಅಂತ ಸಂಸದ ಮುನಿಸ್ವಾಮಿ ತಿರುಗೇಟು ಕೊಟ್ಟರು. ಬಿಜೆಪಿಗೆ ಅಧಿಕೃತವಾಗಿ ಗುಡ್ ಬೈ ಹೇಳಲು ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಮುಂದಾಗಿದ್ದಾರೆ. ಇವತ್ತು ಬಿಜೆಪಿ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಪ್ರೆಸ್ ಕ್ಲಬ್ ಅಲ್ಲಿ ಮಹತ್ವದ ಸುದ್ದಿಗೋಷ್ಠಿಯನ್ನ ಆಯೋಜನೆ ಮಾಡಿದ್ದಾರೆ. ಈಗಾಗಲೇ ಬಿಜೆಪಿಯಿಂದ ದೂರವಾಗಿ ಕಾಂಗ್ರೆಸ್ ನಾಯಕರ ಜೊತೆ ಎಚ್ ವಿಶ್ವನಾಥ್ ಗುರುತಿಸಿಕೊಂಡಿದ್ದಾರೆ. ವೀರಶೈವ ಲಿಂಗಾಯತ ಸಮುದಾಯಕ್ಕೆ 68 ಟಿಕೆಟ್ ಕೊಡಬೇಕು ಅಂತ ಕಾಂಗ್ರೆಸ್ ನಾಯಕರಲ್ಲಿ ಬೇಡಿಕೆ ಇಟ್ಟಿದ್ದೇವೆ. 50 ರಿಂದ 55 ಜನರಿಗೆ ಕೊಡುವ ಸಾಧ್ಯತೆ ಇದೆ ಅಂತ ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ. ಇನ್ನು ಸೋಮಣ್ಣ ಕಾಂಗ್ರೆಸ್ಗೆ ಬಂದ್ರೆ ಸ್ವಾಗತ ಮಾಡ್ತೇವೆ ಅಂತ ಹೇಳಿದ್ರು. ಆದರೆ ನಾವು ಕೇಳಿದಷ್ಟು ಕೊಡೋದಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ನಾವು 68 ಮಾಡಿರಬೇಕು, ಅವರೊಂದು 50-55 ಕೊಡ್ತಾರೆ. ವೀರಶೈವಲಿಂಗ ಬಂದರೂ ಸ್ವಾಗತ ಮಾಡ್ತಾರೆ. ನಮ್ಮ ಕೈಗೆ ಏನೈತಿ, ನಮ್ಮ ಲೀಡರ್ಗಳು ಕರ್ಕೊಂಡಿರ್ತಾರೆ, ಅನುಕೂಲ ಆಗ್ತಾವೆ. ಅಂದರೆ ಎಲ್ಲಿಗಾರ ಬರಲಿ ಒಪ್ಪಿಗೆ ನಮ್ಮ ಹೃತ್ಪೂರ್ವಕವಾಗಿ ನಾವು ನಮ್ಮ ವೀರಶೈವ ಮಹೋತ್ಸವವನ್ನು ಸ್ವಾಗತಿಸ್ತೇವೆ. 2023ರ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆ ಸಿಪಿ ಯೋಗೇಶ್ವರ್ ಗ್ರಾಮಗಳಿಗೆ ಭೇಟಿ ಕೊಟ್ಟು ಮತಗಳನ್ನು ಸೆಳೀತಾ ಇದ್ದಾರೆ. ನಿನ್ನೆ ಚನ್ನಪಟ್ಟಣದಲ್ಲಿ ಸ್ವಾಭಿಮಾನ ಸಂಕಲ್ಪ ನಡಿಗೆ ನಡೆಯಿತು. ಈ ವೇಳೆ ರಾಣೆಬೆನ್ನೂರಿನ ಹೈರಾಣಿ ಮಠದಿಂದ ಬಂದಿದ್ದ ಆನೆ ಸಿಪಿವೈಗೆ ಆಶೀರ್ವಾದ ಮಾಡಿತು. ಸಂಕಲ್ಪ ನಡಿಗೆಗೆ ಸುತ್ತಮುತ್ತಲಿನ ಗ್ರಾಮದಿಂದ ತಂಡೋಪತಂಡವಾಗಿ ಜನ ಆಗಮಿಸಿದರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿ ಇಂಗ್ಲೆಂಡ್, ಅಮೆರಿಕ ಅಂತ ಓಡಾಡ್ತಿದ್ದಾರೆ, ಅಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಬಾಲಿಶವಾಗಿ ಮಾತನಾಡಿದ್ದಾರೆ. ರಾಹುಲ್ ಗಾಂಧಿಗೆ ಒಂದು ರೀತಿ ಮೆಂಟಲಿ ತೊಂದರೆ ಇರೋ ಕಾಣಿಸ್ತಾ ಇದೆ ಅಂತ ಲೇವಡಿ ಮಾಡಿದ್ರು. ಎಲ್ಲೆಲ್ಲಿ ಹೋಗಿ ಏನೇನೇನೋ ಮಾತಾಡ್ತಾರೆ. ಜಗತ್ತಿನೆದುರು ಪಾಕಿಸ್ತಾನದ ಉಗ್ರಗಾಮಿಗಳು ಬಂದು ಈ ಕೆಲಸವನ್ನ ಮಾಡಿದ್ದಾರೆ, ಪಾಕಿಸ್ತಾನವನ್ನ ನೀವು ಬ್ಲಾಕ್ ಲಿಸ್ಟ್ಗೆ ಹಾಕ್ರಿ ಅಂತ ಹೇಳುವಂತ ಪ್ರಯತ್ನ ಭಾರತ ಸರ್ಕಾರ ಮಾಡ್ತಾ ಇದ್ರೆ, ಅದೇ ನೆಲದಲ್ಲಿ ನಿಂತು ರಾಹುಲ್ ಗಾಂಧಿ ಹೇಳ್ತಾರ ಅದೊಂದು ಕಾರ್ ಬ್ಲಾಸ್ಟ್ ಅಂತ. ಆಕಸ್ಮಿಕವಾಗಿ ಕುಕ್ಕರ್ ಬ್ಲಾಸ್ಟ್ ಆಗಿದೆ. ಬಿಜೆಪಿ ಅವರು ಅಟೆನ್ಷನ್ ಡೈವರ್ಟ್ ಮಾಡ್ಲಿಕ್ಕೆ ಇದನ್ನ ದೊಡ್ಡ ಇಶ್ಯೂ ಮಾಡಿದ್ದಾರೆ ಅಂತ ರಾಹುಲ್ ಗಾಂಧಿ ಅವ್ರ ಜೊತೆ ಹುಚ್ಚುಚ್ಚು ಮಾತನಾಡ್ತಾ ಅಡ್ಡಾಡ್ತಾ ಇದ್ದಾರೆ. ಇನ್ನೊಂದು ಮಾತು ಹೇಳ್ಯಾರ ನಮ್ಮ ರಾಹುಲ್ ಗಾಂಧಿ ಅವರು, ಅವ್ರಿಗೇನೋ ಉಗ್ರಗಾಮಿಗಳು ಭೇಟಿ ಆದ್ರಂತ. ಉಗ್ರಗಾಮಿಗಳು ಭೇಟಿ ಆದ್ರಂದ ಅವ್ರು ನಿಮ್ಮ ಕಾಕಾನ ಮಕ್ಕಳನ್ನೇ ನಿಮ್ಮ ಬಿಟ್ಟು ಹೋಗ್ಲಿಕ್ಕೆ ಏನ್ ನಿಮ್ಗೆ ಅವರಿಗೆ ಸಂಬಂಧ ಅದನ? ಬಾಯಿ ಬಂದಂಗೆ ಮಾತಾಡೋದು ಏನ್ ಬೇಕಾದ ವಿದೇಶಿ ನೆಲದಾಗ ಹೋಗಿ. ಸಾರಿಗೆ ಸಿಬ್ಬಂದಿ ವೇತನ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು ಸಾರಿಗೆ ಸಚಿವರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಸಭೆಯಲ್ಲಿ ಸಾರಿಗೆ ನಿಗಮದ ಎಂಡಿ, ಹಿರಿಯ ಅಧಿಕಾರಿಗಳು ಹಾಜರಾಗಲಿದ್ದಾರೆ. ಸಭೆಗೆ ಎಲ್ಲಾ ಕಾರ್ಮಿಕ ಮುಖಂಡರ ಪರವಾಗಿ ಒಬ್ಬರಿಗೆ ಮಾತ್ರ ಅವಕಾಶ ನೀಡಲಾಗಿದೆ. ಆಟೋ ಚಾಲಕನಿಂದ ರ್ಯಾಪಿಡೋ ಬೈಕ್ ಸವಾರನ ಮೇಲೆ ದೌರ್ಜನ್ಯ ನಡೆಸಿರುವ ಘಟನೆ ಬೆಂಗಳೂರಿನ ಇಂದಿರಾನಗರದ ಮೆಟ್ರೋ ನಿಲ್ದಾಣದ ಬಳಿ ನಡೆದಿದೆ. ಆಟೋ ಸ್ಟ್ಯಾಂಡ್ಗೆ ಬಂದು ಮಹಿಳೆಯನ್ನ ಪಿಕ್ ಮಾಡಿದ್ದಕ್ಕೆ ದೌರ್ಜನ್ಯ ನಡೆಸಲಾಗಿದೆ. ಘಟನೆಯಲ್ಲಿ ಆಟೋ ಚಾಲಕ ಬೈಕ್ ಸವಾರನ ಹೆಲ್ಮೆಟ್ ಅನ್ನ ಪುಡಿ ಪುಡಿ ಮಾಡಿದ್ದಾನೆ. ಅಮಾಯಕನಿಗೆ ನಿಂದಿಸಿದ್ದಕ್ಕೆ ಸಾರ್ವಜನಿಕರು ಫುಲ್ ಗರಂ ಆಗಿದ್ರು. ನೋಡಿ ಎಷ್ಟು ರ್ಯಾಪಿಡೋ ಬೈಕು ಎಷ್ಟು ಅಲೀಗಲ್ ಆಗಿ ನಡೀತಾ ಇದೆ ಅಂತ. ನನ್ನ ಮಗ ಯಾವ ಬೇರೆ ದೇಶದಿಂದ ಬಂದು ಹೊಡಿತಾ ಇದೆ ಅಂದರೆ ರಾಜರೋಷವಾಗಿ ನಮ್ಮ ಆಟೋ ಡಿಪಾರ್ಟ್ಮೆಂಟ್ ಎಷ್ಟು ಕೆಟ್ಟೋಗಿದೆ ಅಂತ ಅರ್ಥ ಮಾಡ್ಕೋಬೇಕು. ನಮ್ಮ ಆಟೋ ಡಿಪಾರ್ಟ್ಮೆಂಟ್ ಎಷ್ಟು ಕೆಟ್ಟದಾಗಿ ನೋಡ್ಕೋತಾ ಇದ್ದಾರೆ. ಈ ವೈಟ್ ಬೋರ್ಡಲ್ಲಿ ಅದು ಲೇಡಿನ ಯಾರೋ ಒಬ್ರು ಲೇಡಿನ ಕೂಚ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದ, ಯಾವುದೋ ಪರದೇಶನೋ ಯಾವುದೋ ಬೇರೆ ದೇಶದಿಂದ ಬಂದು.
ಹಣ್ಣಿನ ವಾಹನದಲ್ಲಿ ಗೋಮಾಂಸ ಸಾಗಾಟ ಮಾಡುತ್ತಿದ್ದ ಚಾಲಕನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಘಟನೆ ಉತ್ತರ ಕನ್ನಡದ ಭಟ್ಕಳ ತಾಲೂಕಿನ ಶಿರಾಲಿ ಚೆಕ್ ಪೋಸ್ಟ್ ಸಮೀಪ ನಡೆದಿದೆ. ಬಂಧಿತ ಚಾಲಕ ಮೊಹಮ್ಮದ್ ಸಲೀಂ ಅನ್ವತ ಹಾನಗಲ್ ಕಡೆಯಿಂದ ಭಟ್ಕಳ ಕಡೆಗೆ ಗೋಮಾಂಸ ಸಾಗಿಸ್ತಾ ಇದ್ದ ವೇಳೆ ಅರೆಸ್ಟ್ ಮಾಡಲಾಗಿದೆ. ಆರೋಪಿಯಿಂದ 60 ಕೆಜಿ ಗೋಮಾಂಸವನ್ನ ವಶಕ್ಕೆ ಪಡೆಯಲಾಗಿದೆ. ಈ ಸಂಬಂಧ ಭಟ್ಕಳ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.